ತಡೆಯಲಾರದಷ್ಟು ಹಲ್ಲು ನೋವಾಗಿದೆಯಾ? 2 ನಿಮಿಷದಲ್ಲಿ ನಿಮ್ಮ ಹಲ್ಲು ನೋವು ಮಾಯ ಆಗುತ್ತೆ. ಹೌದು ಫ್ರೆಂಡ್ಸ್, ಹಳದಿ ಕಟ್ಟಿದ ಪಾಚಿ ಹಲ್ಲುಗಳು ಪಳಪಳ ಅಂತ ಹೊಳೆಯುತ್ತೆ. ನಿಮ್ಮ ಹಲ್ಲುಗಳು ಸ್ಟ್ರಾಂಗ್ ಆಗುತ್ತೆ, ಬೆಳ್ಳಗಾಗತ್ತೆ. ಇವತ್ತು ಹೇಳುವಂತ ಸೂಪರ್ ಮನೆಮದ್ದು ತುಂಬಾನೇ ಸಿಂಪಲ್, ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಹಲ್ಲುಗಳು ಹುಳುಕು ಮಾಡುವಂತಹ, ಟೂತ್ ಡಿಕೆ ಮಾಡುವಂತಹ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುತ್ತೆ. ಒಸಡುಗಳ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಮತ್ತು ಹಲ್ಲುಗಳು ಬೆಳ್ಳಗಾಗುವಂತೆ ಮಾಡುತ್ತೆ. ವರ್ಷಗಳಿಂದ ಪಾಚಿ ಕಟ್ಟಿದಂತ ಹಳದಿ ಹಲ್ಲುಗಳನ್ನ ನಿಮಿಷದಲ್ಲಿ ಬೆಳ್ಳಗೆ ಮಾಡುತ್ತೆ, ಪಳಪಳ ಹೊಳೆಯುವಾಗೆ ಮಾಡುತ್ತೆ. ಹಲ್ಲುಗಳು ಮುತ್ತಿನಂತೆ ಆಗತ್ತೆ. ಅದ್ರ ಜೊತೆಗೆ ಹಲ್ಲುಗಳು ಕಬ್ಬಿಣದಂತೆ ಗಟ್ಟಿಯಾಗತ್ತೆ. ಏನಾದರೂ ಸ್ವೀಟ್ ತಿಂದರೆ ಇಲ್ಲ ತಣ್ಣಗಿರುವ ಪದಾರ್ಥಗಳನ್ನು ತಿಂದರೆ ಹಲ್ಲು ಜುಮ್ ಅಂತ ಇರುತ್ತೆ. ಕಾಫಿ ಟೀ ಕುಡಿಲಿಕ್ಕೂ ಆಗೋದಿಲ್ಲ. ಇಂತಹ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಹಲ್ಲುಗಳನ್ನು ಬೆಳ್ಳಗೆ ಮಾಡುತ್ತೆ. ಮತ್ತು ಬಾಯಲ್ಲಿ ಸ್ಮೆಲ್ ಬರ್ತಾ ಇದ್ರೆ ಆ ಸ್ಮೆಲ್ಲನ್ನು ಕಡಿಮೆ ಮಾಡುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇವತ್ತಿನ. ಹಾಗಾದರೆ ಬನ್ನಿ ಈ ಸೂಪರ್ ಆಗಿರುವಂಥ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಫ್ರೆಂಡ್ಸ್, ಈ ಮನೆಮದ್ದು ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸಿಪ್ಪೆಗಳನ್ನು ತೆಗೆದು ನೋಡಿ, ಈ ರೀತಿ ನಾವು ನೀಟಾಗಿ ಸಿಪ್ಪೆ ತಗೊಳ್ಬೇಕು. ಈ ಬೆಳ್ಳುಳ್ಳಿ ನಮ್ಮ ಹಲ್ಲಿನ ಎಲ್ಲ ಸಮಸ್ಯೆಗೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಮೈಕ್ರೋಬಲ್ ಪ್ರಾಪರ್ಟೀಸ್ ಇದೆ, ಮತ್ತು ಇದರಲ್ಲಿ ಅಲೆಸಿನ್ ಏನೋ ಒಂದು ಕಾಂಪೌಂಡ್ ಇದೆ, ಅದು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ, ಟೂತ್ ಡಿಕೆ ಆಗೋದನ್ನು ತಪ್ಪಿಸುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿಯಿಂದ ನಮ್ಮ ಹಲ್ಲು ನೋವು ಬರ್ತಾ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳು ಯಾವಾಗ ಕಡಿಮೆ ಆಗುತ್ತೋ ಆವಾಗ ನಮ್ಮ ಬಾಯಿಂದ ಬರುವಂಥ ಸ್ಮೆಲ್ ಕಡಿಮೆ ಆಗುತ್ತೆ, ಮತ್ತು ಪಾಚಿ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಹಲ್ಲಿನಲ್ಲಿ ಯೆಲ್ಲೋ ಕಲರ್, ಅದೆಲ್ಲ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಗಮ್ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಓವರಾಲ್ ನಮ್ಮ ಡೆಂಟಲ್ ಹೆಲ್ತಿಗೆ ಕೂಡ ಗಾರ್ಲಿಕ್ ತುಂಬ ಒಳ್ಳೆಯದು, ಬೆಳ್ಳುಳ್ಳಿ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇವಾಗ ನೋಡಿ, ನಾವು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು 2 ಭಾಗ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ 1 ಭಾಗ ಬೆಳ್ಳುಳ್ಳಿನ ನಾವು ಒಂದು ಸ್ಪೂನಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಕೂಡ ನಮ್ಮ ಡೆಂಟಲ್ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತಿರ್ಬೋದು, ನಿಮ್ಮ ಪೇಸ್ಟಲ್ಲಿ ಉಪ್ಪಿದೆಯಾ ಅಂತ ಕೇಳ್ತಾರಲ್ವ, ಅದಕ್ಕೋಸ್ಕರ ನಾವು ಒಂದು ಪಿಂಚ್ ಆಗುವಷ್ಟು ಉಪ್ಪನ್ನು ಈ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಹಲ್ಲು ಹುಳುಕನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಒಂದು 3ರಿಂದ 4 ಹನಿ ಆಗುವಷ್ಟು ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಒಂದು ವೇಳೆ ಸಾಸಿವೆ ಎಣ್ಣೆ ಇಲ್ಲ ಅಂತಂದರೆ ಕೊಕೊನಟ್ ಆಯಿಲನ್ನು ನೀವು ಬಳಸ್ಬೋದು. ಈ ಎಣ್ಣೆ ಯಾಕಂದರೆ ಹಾಕ್ಕೊಳ್ಳೋದು ನಮ್ಮ ಒಸಡುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಲ್ಲು ನೋವು ಬಂದಾಗ ಒಸಡುಗಳಲ್ಲಿ ಒಂಥರ ನೋವು ಬರ್ತಾ, ಒಸಡುಗಳ ಊತ ಅಥವಾ ಇನ್ಫ್ಲಮೇಷನ್ ಆಗಿರುತ್ತೆ. ಆ ಊತವನ್ನು ಕಡಿಮೆ ಮಾಡಲಿಕ್ಕೆ, ನೋವನ್ನು ಕಡಿಮೆ ಮಾಡಲಿಕ್ಕೆ, ಮತ್ತು ಮಾಯ್ಶ್ಚರ್ ಆಗಿ ವರ್ಕ್ ಮಾಡಲಿಕ್ಕೆ ಕೂಡ ಈ ಎಣ್ಣೆ ತುಂಬ ಒಳ್ಳೆಯದು. ಇವಾಗ ನಾವು ಈ ಸ್ಪೂನನ್ನು ನೋಡಿ ಸ್ಟವ್ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡೋಣ, ಜಾಸ್ತಿ ಬೇಡ. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಈ ರೀತಿ 1ರಿಂದ 2 ನಿಮಿಷ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಇದು ಸ್ವಲ್ಪ ಬೆಂದ ಮೇಲೆ ನಾವು ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಇದು ತಣ್ಣಗಾಗಬೇಕು. ನೆಕ್ಸ್ಟ್ ಈ ಕಡೆ ನಾವು ಪೇರಲ ಕುಡಿ, ಸೀಬೆಹಣ್ಣು ಅಂತ ಹೇಳ್ತೀವಲ್ವ ನಾವು, ಆ ಗಿಡದ ಎಲೆಗಳನ್ನು ತಗೊಳ್ಳೋಣ. ಇವಾಗ ನೀವು ನೋಡ್ತಿದ್ರಲ್ಲ ಕಾಯಿ ಇಲ್ಲಿದೆ, ಗೊತ್ತಾಯ್ತಲ್ಲ, ಇದೇ ಗಿಡವನ್ನು ನಾನು ತೊಗೊಂಡಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ನಮ್ಮ ಕಡೆ ಎಲ್ಲ ಪೇರಲೆ ಗಿಡ ಅಂತ ಹೇಳಿ ಕರೀತಾರೆ. ಇದರ ಎಲೆಗಳಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಹಲ್ಲು ನೋವನ್ನು ಕಡಿಮೆ ಮಾಡುತ್ತೆ, ನಮ್ಮ ಬಾಯಿಯ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಿ ನಾನು ಎಳೆಯ ಚಿಗುರು ಎಲೆಗಳನ್ನು ತೊಗೊಂಡಿದ್ದೀನಿ, ಯಾಕಂದರೆ ಒಳ್ಳೆ ರಸ ಬರುತ್ತೆ. ಹಾಗಾಗಿ ಸ್ವಲ್ಪ ಎಲೆಗಳನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನೆಕ್ಸ್ಟು ಅವುಗಳನ್ನು ಪೀಸ್ ಮಾಡಿ ನಾವು ಕುಟ್ಟಾಣಿಗೆ ಹಾಕಿ ಕುಟ್ಟಬೇಕು. ನಮಗೆ ಆ ಎಲೆಗಳ ಪೇಸ್ಟ್ ಬೇಕು. ಹಾಗಾಗಿ ಫ್ರೆಂಡ್ಸ್, ಈ ಪೇರಲೆ ಎಲೆ ರಸ ಇದೆಯಲ್ಲ, ಹಲ್ಲು ನೋವನ್ನು ಕಡಿಮೆ ಮಾಡುತ್ತೆ, ಹಲ್ಲುಗಳ ಸಂಧಿಗಳಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ, ಯಾವುದೇ ರೀತಿಯ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾಯಿದ್ರು ಅದನ್ನು ಕಡಿಮೆ ಮಾಡುತ್ತೆ. ಒಸಡುಗಳ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಅಲ್ಲಿ ಕೀವಾಗಿದ್ರೆ, ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ರು ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಪೇರಲೆ ಎಲೆಗಿದೆ. ಇವಾಗ ನೋಡಿ, ಇದನ್ನು ಚೆನ್ನಾಗಿ ನಾವು ಕುಟ್ಕೊಂಡಿದ್ವಿ. ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಪೇಸ್ಟಿಗೆ ನಾವು ಆವಾಗ ಸ್ಪೂನಲ್ಲಿ ಬಿಸಿ ಮಾಡ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈ ಪೇರಲೆ ಎಲೆ ಪೇಸ್ಟ್ ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಗೊತ್ತಾಗ್ತಾ ಇದೆ ಇವೆರಡೂ ಪೇಸ್ಟ್ ನಮ್ಮ ಹಲ್ಲಿನ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿ. ಇದನ್ನು ಹೇಗೆ ಉಪಯೋಗ ಮಾಡಬೇಕು ಅಂದರೆ, ನಾವು ಡೈಲಿ ಯಾವ ಪೇಸ್ಟನ್ನು ಹಲ್ಲುಗಳ ಬ್ರಷ್ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ವೋ ಅದೇ ಪೇಸ್ಟನ್ನು ಸ್ವಲ್ಪ ತಗೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಈ ರೀತಿ ಬೆಳಗ್ಗೆ ಮತ್ತು ರಾತ್ರಿ ಮಲಗೋದಕ್ಕಿಂತ ಮೊದಲು ನೀವು ಬ್ರಷ್ ಮಾಡಲಿಕ್ಕೆ ಸರಿಯಾಗತ್ತೆ.
ಈ ಪೇಸ್ಟಿಂದ ನಾವು ಹಲ್ಲುಗಳನ್ನು ಬ್ರಷ್ ಮಾಡೋದ್ರಿಂದ ನಮ್ಮ ಹಲ್ಲುಗಳು ಹಳದಿ ಕಟ್ಟಿದರೆ ಪಾಚಿ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಹ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಇವಾಗ ನಮಗೆ ಹಲ್ಲು ನೋವು ಬರ್ತಾ ಇದೆ, ತುಂಬ ವಿಪರೀತ ಹಲ್ಲು ನೋವು ತಡೆಯೋಕ್ಕೆ ಆಗೋದಿಲ್ಲ, ಹಲ್ಲು ಹುಳುಕ ಆಗಿದೆ, ಪದೇ ಪದೇ ಹಲ್ಲು ನೋವು ಬರ್ತಾ ಇದೆ, ಒಂದೊಂದು ಸಲ ರಾತ್ರಿ ಹಲ್ಲು ನೋವು ಬರುತ್ತೆ. ಅಂಥವರಿಗೆ ಏನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ನಾನು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀವಲ್ಲ ಅದರ ರಸವನ್ನು ನೋಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ರಸವನ್ನು ನಾನು ಹಿಂಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಶುಂಠಿಯನ್ನು ತುರಿದ್ಬಿಟ್ಟು ಅದರ ರಸವನ್ನು ನಾವು ಈ ರೀತಿ ಹಿಂಡ್ಕೊಳ್ಬೇಕು. ನೋಡಿ, ಶುಂಠಿ ಕೂಡ ಹಲ್ಲಿನಲ್ಲಿ ಹುಳುಕಾಗಿದ್ರೆ ಆ ಹುಳುಕು ಹಲ್ಲಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ ಮತ್ತು ಹಲ್ಲು ನೋವನ್ನು ಇಮ್ಮಿಡಿಯೇಟಾಗಿ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ಇವಾಗ ನೋಡಿ, ಶುಂಠಿ ರಸ ಕೂಡ ನಾವು ಅರ್ಧ ಸ್ಪೂನ್ ಆಗುವಷ್ಟು ತಗೊಳ್ಳೋಣ. ಸ್ವಲ್ಪ ಈ ರೀತಿ ಎರಡು ರಸವನ್ನು ನೀಟಾಗಿ ಮಿಕ್ಸ್. ಇವಾಗ ಈ ರಸಕ್ಕೆ ಏನು ಮಾಡೋಣ ಅಂತ ಅಂದರೆ, ಕಾಟನ್ ಅಂತೂ ಮನೇಲಿ ಇದ್ದೇ ಇರುತ್ತಲ್ವ, ಕಾಟನ್ ಚಿಕ್ಕ ಚಿಕ್ಕ ಬಾಲ್ಗಳನ್ನು ಮಾಡೋಣ. ನೋಡಿ, ಈ ರೀತಿ ಪುಟ್ಟದ ಬಾಲ್ ಮಾಡಿಟ್ಕೊಳ್ಳಿ. ಇದನ್ನು ಈ ರಸದಲ್ಲಿ ಡಿಪ್ ಮಾಡೋಣ. ಸ್ವಲ್ಪ ರಸ ಹೀರ್ಕೊಳುತ್ತೆ ಅದಕ್ಕೆ ಹಾಕಿದಾಗ. ನೋಡಿ, ಈ ರೀತಿ ಇದಂತೂ ಹಲ್ಲು ನೋವು ಬರ್ತಾ ಇದ್ದರೆ ಅಲ್ಲಿ ನೀವು ಇಟ್ಬಿಟ್ರೆ ನೋವು ಇಮ್ಮಿಡಿಯೇಟಾಗಿ ಒಂದೇ ನಿಮಿಷ ನೀವು ಅಲ್ಲಿ ಇಟ್ಕೊಂಡು ಸ್ವಲ್ಪ ಹಲ್ಲನ್ನು ಕಚ್ಚಿದ್ರೆ ಸಾಕು, ಅಷ್ಟು ಬೇಗ ಹಲ್ಲು ನೋವು ಕಡಿಮೆ ಆಗುತ್ತೆ. ಇವುಗಳ ಜೊತೆಗೆ ಇನ್ನೊಂದು ಸಿಂಪಲ್ ಆದಂಥ ರೆಮಿಡಿ ಹೇಳ್ತೀನಿ ನೋಡಿ. ಇದು ಓವರಾಲ್ ನಮ್ಮ ಬಾಯಿಯ ಆರೋಗ್ಯಕ್ಕೆ, ಹಲ್ಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏನಂದರೆ, ನಾನಿಲ್ಲಿ 3 ಪೇರಳೆ ಎಲೆ ತೊಗೊಂಡಿದ್ದೀನಿ. ಇದನ್ನು 1 ಲೋಟ ನೀರು ಕುದಿಲಿಕ್ಕೆ ಹಾಕ್ಕೊಂಡಿದ್ದೀನಲ್ಲ ಆ ನೀರಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ 2 ಲವಂಗವನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಲವಂಗ ಕೂಡ ನಮ್ಮ ಹಲ್ಲಿನ ಆರೋಗ್ಯಕ್ಕೆ, ಬಾಯಿಯಿಂದ ದುರ್ವಾಸನೆ ಅಥವಾ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಕಂಟ್ರೋಲ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 2 ನಿಮಿಷ ಕುದಿಸ್ಕೊಡಿ. ಈ ನೀರನ್ನು ನಾವು ಏನು ಮಾಡಬೇಕು ಅಂದರೆ ಸೋಸ್ಕೊಳ್ಳೋಣ. ಕುದ್ದಾದ್ಮೇಲೆ ಸೋಸ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕಾದ್ರೇ ನಾವು ಈ ನೀರನ್ನು ಸೋಸ್ಕೊಳ್ಬೇಕು. ಇದೊಂದು ಸೂಪರ್ ಆಗಿರುವಂಥ ಮೌತ್ ವಾಶ್ ಅಂತಲೇ ಹೇಳ್ಬೋದು. ಬಾಯಿಯ ಎಲ್ಲ ಸಮಸ್ಯೆ, ಹಲ್ಲಿನ ಸಂದಿಯಲ್ಲಿ ಸೇರಿಕೊಂಡಿರುವಂಥ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ಅಲ್ಲಿ ಪಾಚಿ ಕಟ್ಟಿರುತ್ತೆ, ಕಪ್ಪಾಗಿರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ ಈ ಮೌತ್ ವಾಶನ್ನು ಬಳಸೋದ್ರಿಂದ. ನೋಡಿ, ಫಸ್ಟ್ ನಾವೇನು ಮಾಡಬೇಕು ಅಂದರೆ, ನಾವು ತಯಾರಿಸಿ ಇಟ್ಕೊಂಡಿದ್ದೀವಲ್ಲ ಪೇರಳೆ ಎಲೆಯ ಪೇಸ್ಟನ್ನು, ಅದನ್ನು ನಾವು ಯೂಸ್ ಮಾಡಿ ಬ್ರಷ್ ಮಾಡಬೇಕು ಫಸ್ಟ್. ನೆಕ್ಸ್ಟ್ ನಾವು ಮೌತ್ ವಾಶಿಂದ ಗಾರ್ಗಲ್ ಮಾಡಬೇಕು. ನೋಡಿ, ಈ ರೀತಿ ಬಾಯಿ ಮುಕ್ಕಳಿಸ್ಬೇಕು. ನೋಡಿ, ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನಾವು ಬಾಯಿ ಮುಕ್ಕಳಿಸೋದರಿಂದ ಬಾಯಲ್ಲಿ ಇರುವಂತಹ ಬ್ಯಾಡ್ ಸ್ಮೆಲ್ ಇದ್ದರೆ, ಏನಾದರೂ ಹಲ್ಲಿನ ಸಂದಿಯಲ್ಲಿ ಸೇರಿಕೊಂಡಿರೋದೆಲ್ಲ ರಿಮೂವ್ ಆಗುತ್ತೆ ಮತ್ತು ಬಾಯಲ್ಲಿ ಒಳ್ಳೆ ಸ್ಮೆಲ್ ಬರುತ್ತೆ, ಹಲ್ಲುಗಳು ಪಳ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ನಿಮ್ಮ ಹಳದಿ ಕಟ್ಟಿದಂಥ, ಪಾಚಿ ಕಟ್ಟಿದಂಥ ಹಲ್ಲುಗಳೆಲ್ಲ ಬೆಳ್ಳಗಾಗತ್ತೆ, ಅಲ್ಲಿರುವ ಬ್ಯಾಕ್ಟೀರಿಯಾಗಳೆಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾವು ಕಾಟನ್ ಬಾಲ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ನಮಗೆ ಎಲ್ಲಿ ಹಲ್ಲು ಹುಳುಕಾಗಿದೆಯೋ ಆ ಪ್ಲೇಸಲ್ಲಿ ನಾವು ಇಡಬೇಕು. ಸಿಕ್ಕಾಪಟ್ಟೆ ಹಲ್ಲು ನೋವು ಬರ್ತಾ ಇದೆ ನೋಡಿ ಅಂಥ ಜಾಗದಲ್ಲಿ ಕರೆಕ್ಟಾಗಿ ಹಲ್ಲಿನ ಮೇಲೆ ನಾವು ಇಡಬೇಕು. ಆಮೇಲೆ 2 ಹಲ್ಲು ಸೆಟ್ ಇರುತ್ತಲ್ಲ ಅದನ್ನು ಗಟ್ಟಿಯಾಗಿ ಕಚ್ಕೊಳ್ಬೇಕು. ಆವಾಗ ಅಲ್ಲಿ ಕರೆಕ್ಟಾಗಿ ಕೂರುತ್ತೆ. ಅಲ್ಲಿ ನಾವು ಬಳಸಿದಂಥ ಪದಾರ್ಥಗಳು, ಉಪ್ಪು, ಬೆಳ್ಳುಳ್ಳಿ ರಸ ಮತ್ತು ಎಳ್ಳೆಣ್ಣೆ ಇದೆಯಲ್ಲ, ಅದು ಆಯಿಲಾಗಿ ಒಂದು ಔಷಧಿಯಾಗಿ ಪರಿಣಾಮ ಬೀರುತ್ತೆ, ಒಂದು ಪೇಯ್ನ್ ಕಿಲ್ಲರ್ ಆಗಿ ವರ್ಕ್ ಆಗುತ್ತೆ, ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ, ಹಲ್ಲು ನೋವನ್ನು ಕಡಿಮೆ ಮಾಡುತ್ತೆ. ನಿಮಗೆ 1 ನಿಮಿಷದಿಂದ 2 ನಿಮಿಷದೊಳಗೆ ಹಲ್ಲು ನೋವು ಕಂಪ್ಲೀಟಾಗಿ ವಾಸಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಹಲ್ಲು ನೋವು ಅಂತ ಹೇಳಿ ಪದೇ ನಾವು ಟ್ಯಾಬ್ಲೆಟ್ಸ್ಗಳನ್ನು ತೊಗೊಳ್ಳೋದು, ಹಲ್ಲು ಕೀಳಿಸೋದು ಇಂಥದ್ದೆಲ್ಲ ಮಾಡೋ ಬದಲು ಮನೆಮದ್ದುಗಳನ್ನು ಮಾಡಿ ನಿಮಗೆ 100% ರಿಸಲ್ಟ್ ಸಿಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದ್ಯಾನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.